नमस्कार, KMM मराठीमध्ये आपलं स्वागत। एक नजर टाकूया आजच्या हेडलाईन्सवर। पश्चिम घाटात मुसळधार पाऊस, बेळगावच्या हिप्परगी धरणातून 1.5 लाख TMC पाणी येत आहे सोडण्यात। जिल्हाधिकारी मोहम्मद रोशन यांनी दिली माहिती। बसवनकुर्ची येथे पावसाच्या पाण्याने केला कहर, बागलकोट बेळगाव रस्ता पूर्णपणे जलमय, गावामध्ये पावसामुळे मोठी आपत्ती निर्माण। पिरणवाडी पट्टण पंचायती विरोधात पिरणवाडी वासियांचा संतप्त मोर्चा, भ्रष्ट आणि भोंगळ कारभाराविरोधात तीव्र आंदोलन, CEO हनुमंत मानवड्डर यांची तात्काळ बदली करण्याची मागणी। आता पाहूया सविस्तर बातम्या। पश्चिम घाटात झालेल्या मुसळधार पावसाने बेळगावच्या हिप्परगी धरणातून 1.5 लाख TMC पाणी सोडण्यात येत आहे, असं DC रोशन यांनी सांगितले आहे। पश्चिम घाटामध्ये मोठ्या प्रमाणात पाऊस झाल्याने बेळगावच्या हिप्परगी धरणातून 1.5 लाख TMC पाणी सोडण्यात येत असल्याची माहिती जिल्हाधिकारी मोहम्मद रोशन यांनी दिली। बुधवारी जिल्हाधिकारी कार्यालयाच्या सभागृहात झालेल्या पत्रकार परिषदेमध्ये ते बोलत होते। ते म्हणाले, कृष्णा नदीखाली येणाऱ्या चिक्कोडी, निपाणी आणि अथणी तहसीलदारांशीही चर्चा झाली आहे। सध्या नदीच्या पाण्याची समस्या नसल्याचे त्यांनी सांगितले। ಜಿಲ್ಲೆಯಿಂದ ಇವತ್ತು ನೆರೆ ಹಾವಳಿ ಸಂಬಂಧಪಟ್ಟಾಗಿ ನಾವು ಮಾಹಿತಿಯನ್ನು ಈ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ತಮಗೆ ಕೊಡ್ತಾ ಇದ್ದೀವಿ। ನನ್ನ ಜೊತೆ ಪೊಲೀಸ್ ಕಮಿಷನರ್ ಸಾಹೇಬರು, SP ಸಾಹೇಬರು, CO ಸಾಹೇಬರು ಹಾಗೂ ಪರೀಕ್ಷಾರ್ಥಿ ಅಧಿಕಾರಿ IAS ಅವರು ಇದ್ದಾರೆ। ಮೊಟ್ಟಮೊದಲನೇದಾಗಿ ನಾವು ಕೃಷ್ಣಾ ರಿವರ್ ಬೇಸಿನ್ ಹಾಗೂ ಘಟಪ್ರಭಾ ಹಾಗೂ ಮಲಪ್ರಭಾ ರಿವರ್ ಬೇಸಿನ್ಸ್ ಮಾನಿಟರ್ ಮಾಡ್ತಾ ಇದ್ದೀವಿ। ಮಹಾರಾಷ್ಟ್ರದಿಂದ ಕೃಷ್ಣಾ ನದಿನಲ್ಲಿ ರಾಜಾಪುರ್ ಬ್ಯಾರೇಜ್ನು ಫಸ್ಟ್ ನಾವು ಮಹಾರಾಷ್ಟ್ರ ಬಾರ್ಡರ್ದಲ್ಲಿ ಮಾನಿಟರ್ ಮಾಡ್ತೀವಿ। ರಾಜಾಪುರ್ ಬ್ಯಾರೇಜಿಂದ ಡಿಸ್ಚಾರ್ಜ್ ಸದ್ಯಕ್ಕೆ 1,35,000 ಕ್ಯೂಸೆಕ್ಸ್ ಇದೆ। ಅದಾದ ನಂತರ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆನಲ್ಲಿ ಕಳ್ಳೋಳ ಬ್ಯಾರೇಜಲ್ಲಿ ನಾವು ಮಾನಿಟರ್ ಮಾಡ್ತೀವಿ। ಕಳ್ಳೋಳ ಬ್ಯಾರೇಜಿಂದ ಎಲ್ಲ ನೀರು ನಮ್ಮ ಹಿಪ್ಪರ್ಗಿ ಬ್ಯಾರೇಜ್ ತನಕ ಹೋಗುತ್ತೆ। ಸೊ ಹಿಪ್ಪರ್ಗಿನಲ್ಲಿ ಒಟ್ಟು ಸೇರಿಸ್ಬಿಟ್ಟು 1.5 ಲಕ್ಷ ಕ್ಯೂಸೆಕ್ ನೀರನ್ನು ನಾವು ಹಿಪ್ಪರ್ಗಿಯಿಂದ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ। ಅದೇ ರೀತಿ ಘಟಪ್ರಭಾನಲ್ಲಿ ನಮ್ಮ ಹಿಡಕಲ್ ಡ್ಯಾಮ್ ಟೋಟಲ್ ಕೆಪಾಸಿಟಿಯಲ್ಲಿ ಇರೋದು 51 TMC ಇದೆ। ಈಗ ಲೈವ್ ಸ್ಟೋರೇಜಲ್ಲಿ 41 TMC ತನಕ ಇದೆ। ಡೆಡ್ ಸ್ಟೋರೇಜ್ ಜೋಡಿಸ್ಕೊಂಡು 43 TMC ಆಗುತ್ತೆ। ಸೊ ಅಲ್ಲಿ ಪ್ರತಿ ದಿವಸ ಒಂದು 3 TMC ನಾವು ನೀರನ್ನು ಸಂಗ್ರಹಣೆ ಮಾಡ್ತಾ ಇದ್ದೀವಿ। ಇವತ್ತಿಂದ ನಾವು ಇವತ್ತು ಮೇಜರ್ ಇರಿಗೇಷನ್ ಅವರ ಜೊತೆ ಮಾತಾಡಿದ್ದೀವಿ, MD ಸಾಹೇಬರು ಇದ್ದಾರೆ, ಅವ್ರ ಜೊತೆನೂ ಮಾತಾಡಿದ್ದೀವಿ। ಇವತ್ತು ಸಂಜೆಯಿಂದ ಅಲ್ಲಿಂದನೂ ಸ್ವಲ್ಪ ನೀರು ಬಿಡೋದನ್ನು ನಾವು ಡೆಸಿಷನ್ ತಗೊಳ್ತಾರಂತ ಹೇಳಿದರೆ ಒಂದು 10,000 ಕ್ಯೂಸೆಕ್ಸ್ ಅಲ್ಲಿಂದ ಬಿಡೋ ಸಾಧ್ಯತೆಗಳು ಇವತ್ತು ಸಂಜೆಯಿಂದ ಶುರು ಆಗಬಹುದು। ಅದೊಂದು ತಾಸಲ್ಲಿ ನಾವೆಲ್ಲರೂ ಕೂತ್ಕೊಂಡು MD ಸಾಹೇಬರ ಜೊತೆ ಮಾತಾಡಿಕೊಂಡು ಡೆಸಿಷನ್ ತಗೊಳ್ತೀವಿ। ಅದಲ್ಲದೆ ಲೋಳಸೂರು ಬ್ರಿಡ್ಜ್ ಹತ್ರ ಒಂದು 25,000 ಕ್ಯೂಸೆಕ್ ಬೇರೆ ಏರಿಯಾಸಿಂದ ಬಂದು ಘಟಪ್ರಭಾದಲ್ಲಿ ಸೇರುತ್ತೆ। ಸೊ ಈ 10,000 ಮತ್ತು 25,000 ಎಲ್ಲ ಸೇರಿ 35,000 ಕ್ಯೂಸೆಕ್ ಅಲ್ಲಿ ಸಂಗ್ರಹಣೆ ಆಗಿ ಅಲ್ಲಿಂದ ಹೋಗಿ ನಮ್ಮ ಆಳಮಟ್ಟಿ ತನಕ ನೀರು ಹೋಗಿ ಸೇರುತ್ತೆ। ಸೊ ನಮ್ಮ ಕೃಷ್ಣಾ ರಿವರ್ ಇರ್ಬೋದು, ಅದೇ ರೀತಿ ಘಟಪ್ರಭಾ ರಿವರ್ ಇರ್ಬೋದು, ಎಲ್ಲ ಸೇರಿ 1.5 ಲಕ್ಷದಿಂದ 2 ಲಕ್ಷ ತನಕ ನಾವು ನೀರನ್ನು ಅಲ್ಲಿ ಈಗ ಬಿಡ್ತಾ ಇರ್ತೀವಿ ಇವತ್ತು ಸಂಜೆಯಿಂದ। ಆಲ್ರೆಡಿ ಆಳಮಟ್ಟಿಯಿಂದ ಇವತ್ತು ಬೆಳಿಗ್ಗೆ 9 ಗಂಟೆಯಿಂದ ಅವರು 2 ಲಕ್ಷ ಕ್ಯೂಸೆಕ್ಸ್ನು ಈಗಾಗಲೇ ಬಿಡ್ತಾ ಇದ್ದಾರೆ। ಅವರು ಒಂದು 2.5 ಮೀಟರ್ ಬಫರ್ ಇಟ್ಕೊಂಡಿದ್ದಾರೆ। ಸೊ ಕೆಳಗಡೆ ಬರೋ ನಮ್ಮ ನಾರಾಯಣಪುರ ಡ್ಯಾಮ್ ಇರ್ಬೋದು, ಅದಕ್ಕೂ ಅವರು ಅಲರ್ಟ್ ಕೊಟ್ಟಿದ್ದಾರೆ। ಸೊ ಆ ದೃಷ್ಟಿಯಿಂದ ಇವತ್ತು ಬೆಳಿಗ್ಗೆನೆ ನಾನು ಮತ್ತು ಎಲ್ಲ ಅಧಿಕಾರಿಗಳು ಎಲ್ಲ ತಹಶೀಲ್ದಾರ್ಗಳ ಜೊತೆ, ACಗಳ ಜೊತೆ, ಪೊಲೀಸ್ ಅಧಿಕಾರಿಗಳ ಜೊತೆ ಹಾಗೂ ಮೇಜರ್ ಮೈನರ್ ಇರಿಗೇಷನ್ ಆಫೀಸರ್ ಜೊತೆ ನಾವು ಚರ್ಚೆ ಮಾಡಿ ಈಗ ಕೃಷ್ಣಾ ನದಿನಲ್ಲಿ ಚಿಕ್ಕೋಡಿ, ರಾಯಬಾಗ್, ಅಥಣಿ, ಕಾಗವಾಡ ಹಾಗೂ ನಿಪ್ಪಾಣಿ ತಹಶೀಲ್ದಾರ್ಗಳ ಜೊತೆ ನಾವು ಸುದೀರ್ಘವಾಗಿ 1.5 ತಾಸು ಚರ್ಚೆ ನಡೆಸಿದ್ದೀವಿ। ಅಲ್ಲಿ ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ, ಆದರೆ ಒಂದೆರಡು ಕಡೆ ಒಂದು ಗ್ರಾಮ, ಫಾರ್ ಎಕ್ಸಾಂಪಲ್ ಹುಳಗಬಾಳಿ ಗ್ರಾಮದಲ್ಲಿ ಮಾಂಗ್ ಬಸ್ತಿನಲ್ಲಿ ಸ್ವಲ್ಪ ನೀರು ನುಗ್ಗೋ ಸಾಧ್ಯತೆಗಳು ಇದೆ। ಅದೇ ರೀತಿ ಸತ್ತಿ, ಹಳಿಯಾಳ ಆ್ಯಂಡ್ ತಂಗಡಿ ಶಿನಾಳ್ ಈ ಗ್ರಾಮಗಳಲ್ಲಿನೂ
ಸ್ವಲ್ಪ ನೀರು ನುಗ್ಗೋ ಸಾಧ್ಯತೆಗಳು ಬರುತ್ತೆ ಅಂತ ನಮಗೆ ಮಾಹಿತಿ ಇದೆ. ನಾವು ತಹಶೀಲ್ದಾರ್ಗಳಿಗೆ ಅಲ್ಲಿ ಹೋಗಿ ಸ್ಪಾಟ್ ಪರಿಶೀಲನೆ ಮಾಡಿಕೊಂಡು ಎಲ್ಲ ಗ್ರಾಮಸ್ಥರಿಗೆ ಹೋಗಿ ಮಾಹಿತಿಯನ್ನು ಕೊಡಬೇಕಂತ ಹೇಳಿ ನಾವಿವತ್ತು ಬೆಳಿಗ್ಗೆ ಅವರಿಗೆ ಹೇಳಿದ್ದೀವಿ. ಕಾಗವಾಡದಲ್ಲಿ, ಬಣಜಿ ವಾಡದಲ್ಲಿ ಹಾಗೂ ಉಗಾರ ಈ ಭಾಗದಲ್ಲಿ ನೀರು ಸ್ವಲ್ಪ ನುಗ್ಗೋ ಸಾಧ್ಯತೆಗಳು ಇರುತ್ತದೆ. ಅಲ್ಲಿ ಒಂದು ರೋಡ್ ಕಟ್ ಆಗಿದೆ, ಅದಕ್ಕೆ ಆಲ್ಟರ್ನೇಟ್ ರೂಟ್ ಆಲ್ರೆಡಿ ನಿನ್ನೆ SP ಸಾಹೇಬರಲ್ಲಿ ಹೋಗಿ ಆಲ್ಟರ್ನೇಟ್ ರೂಟ್ ಐಡೆಂಟಿಫೈ ಮಾಡಿದ್ದಾರೆ. ನಮ್ಮ ತಹಶೀಲ್ದಾರ್ ಸ್ಪಾಟಲ್ಲೇ ಇದ್ದಾರೆ. ಅಲ್ಲಿ ಗ್ರಾಮಸ್ಥರಿಗೂ ನಾವು ಈ ಮಾಹಿತಿಯನ್ನು ಕೊಡಲಿಕ್ಕೆ ಇವತ್ತು ಹೇಳಿದ್ದೇವೆ. ನಿಪ್ಪಾಣಿನಲ್ಲಿ ಯಾವುದೇ ಸದ್ಯಕ್ಕೆ ತೊಂದರೆ ಇಲ್ಲ, ಮಳೆ ಆಗ್ತಾ ಇದೆ. ಆದರೆ ನದಿನಲ್ಲಿ ಏನು ಪ್ರವಾಹ ಇದೆ ಅದರಿಂದ ನಮ್ಗೆ ಯಾವುದೇ ತೊಂದರೆ ಬರೋ ಸಾಧ್ಯತೆಗಳು ಇಲ್ಲ. ಘಟಪ್ರಭಾದಲ್ಲಿ ನಾವು ನೋಡಿದ್ದೀವಿ ಅಂದರೆ ಅಲ್ಲಿ 3 ತಾಲೂಕುಗಳನ್ನು ನಾವು ಇವತ್ತು ಮಾನಿಟರ್ ಮಾಡಿದ್ದೀವಿ: ಹುಕ್ಕೇರಿ, ಗೋಕಾಕ ಹಾಗೂ ಮೂಡಲ್ಗಿ. ಹುಕ್ಕೇರಿನಲ್ಲಿ ಮೇನ್ಲಿ ನಾವು संकेश्वर ಅಲ್ಲಿ जिल्हा पोलीस अधीक्षक डॉक्टर भीमाशंकर गुळेद म्हणाले की पावसामुळे बेळगाव जिल्ह्यात सुमारे 25 पूल पाण्याखाली गेले आहेत. पोलीस कर्मचारी महसूल विभागाचे अधिकारी सातत्याने काम करत असल्याचे त्यांनी सांगितले. ಯಾವ ತರ ಬಿಹೇವ್ ಮಾಡಬೇಕು ಅಂತ ಆ ತರದವರು ವಾಶ್ ಆಗಿ ಹೋಗಿದ್ದು ಮುಂಚೆ ಇನ್ಸಿಡೆಂಟ್ಸ್ ಆಗಿದಾವೆ ಸರ್. ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಒಂದು ಅಡಿಷನಲ್ ಚಾಲೆಂಜ್ ಇದೆ ತಮ್ಮ ಪೊಲೀಸರು. ಕರೆಕ್ಟ್ ಅಂತ ಈ ಒಂದೆರಡು ಟೀಮ್ನವ್ರು ಅಂತವ್ರು ಇದ್ದಾರೆ, ವಾಲಂಟಿಯರ್ ಟೀಮ್ಗಳು. ಅವರಿಗೆ ಕರೆದ್ಬಿಟ್ಟು ಈ ರೀತಿ ನೀವು ಪೊಲೀಸರಿಗೆ, ಫೈರ್ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಕೊಡದೆ ನೀವೆಲ್ಲೂ ಹೋಗೋ ಹಾಗಿಲ್ಲ ಅಂತೇಳಿ ಒಂದು ವಾರ್ನ್ ಕೂಡ ಅವರಿಗೆ ಮಾಡಿದ್ದೀವಿ. ಅವ್ರೇನೋ ಟ್ರೈನಿಂಗ್ ತೊಗೊಂಡಿದ್ದೀನಿ ಅಂತ ಹೇಳಿದ್ದಾರೆ, ಅದರದ್ದು ಮಾಹಿತಿಯನ್ನು ನಾವು ಕಲೆ ಹಾಕ್ತಾ ಇದ್ದೀವಿ. ಇದ್ರ ಜೊತೆಗೆ 15 ನಿಮಿಷ ಖಾನಾಪುರದಲ್ಲೂ ಕೂಡ ನಮ್ಮ SDRF ಟೀಮ್ನ ಇವತ್ತು ನಾವು ಅಲ್ಲಿಗೆ ಸ್ಥಳಾಂತರ ಮಾಡಿ ತಹಶೀಲ್ದಾರ್ ನೇತೃತ್ವದಲ್ಲಿ ಮತ್ತು ಪೊಲೀಸರ ಜೊತೆಗೂಡಿ ಒಂದು ಕಾರ್ಯಾಚರಣೆಯನ್ನು ಕೂಡ ಮಾಡಿಸ್ತಾ ಇದ್ದೀವಿ. ಎಲ್ಲ ಲೋ ಲೈಯಿಂಗ್ ಏರಿಯಾಸ್ಗೆ ಒಂದು ವಿಸಿಟ್ ಕೊಟ್ಬಿಟ್ಟು ಅವರಿಗೆ ಏರಿಯಾ ಫ್ಯಾಮಿಲರೈಸೇಷನ್ನು ಜೊತೆಗೆ ಅಲ್ಲಿರ್ತಕ್ಕಂಥ ಜನರಿಗೆ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ. ಸರ್, ಕ್ರಿಟಿಕಲ್ ಜಲಾಶಯದಿಂದ 10,000 ಕ್ಯೂಸೆಕ್ ನೀರು ಬಿಡಾತಾರೆ ಸರ್. ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಳಭಾಗದ ಹಳ್ಳಿಗಳಲ್ಲಿ ಆಲ್ರೆಡಿ ನಾವು ಈಗ ಇನ್ನೂ ಬಿಡಬೇಕು ಅಂತ ಹೇಳಿ ಈಗ ತೀರ್ಮಾನ ತಗೊಳ್ಳಿಕ್ಕೆ ನಾವು ಇನ್ನೊಂದು ತಾಸಲ್ಲಿ ಆಗುತ್ತೆ. ಇನ್ನೊಂದು ತಾಸೊಳಗಡೆ ಡೆಸಿಷನ್ ತಗೊಳ್ತಾರೆ. 10,000 ಕ್ಯೂಸೆಕ್ಸ್ ಬಿಡಬೇಕಾ ಬಿಡಬಾರ್ದು. ಇನ್ನಲ್ಲಿ ಸ್ಟೋರೇಜ್ ಮಾಡಲಿಕ್ಕೆ ತುಂಬಾ ಕೆಪಾಸಿಟಿ ಇದೆ. ಇನ್ನೊಂದು 10 TMC ಸ್ಟೋರ್ ಮಾಡಬಹುದು. ಈ ಡೆಸಿಷನ್ ತಗೊಂಡಿದ ತಕ್ಷಣ ಇನ್ನೊಂದು 7 ತಾಸು ನಮಗೆ ಕೊಡ್ತಾರೆ ಬಿಡೋ ಮುಂಚೆ. ಸೊ ಈ 7 ತಾಸಲ್ಲಿ ನಾವು ತಹಶೀಲ್ದಾರ್ಗಳಿಗೆ ಯಾವ್ಯಾವ ವಲ್ನರಬಲ್ ವಿಲೇಜಸ್ ಬರುತ್ತೆ ಅದನ್ನ ಈಗ ಐಡೆಂಟಿಫೈ ಮಾಡಿದ್ದೀವಿ. ಅವರಿಗೆ ಹೇಳ್ತಾ ಇದ್ದೀವಿ ಈಗಲೇ ಹೋಗಿ ಹೇಳಿ ಅಂತ. ಈಗ ಅವ್ರು ಹೇಳ್ತಾರೆ ಇನ್ನೊಂದು ತಾಸು ಒಳಗಡೆ ಎಲ್ಲರಿಗೂ ಕಮ್ಯುನಿಕೇಟ್ ಆಗುತ್ತೆ. ನಾವು ಡೆಸಿಷನ್ ಬಂದ ತಕ್ಷಣ ತಹಶೀಲ್ದಾರ್ಗಳಿಗೆ ಡೈರೆಕ್ಟ್ಲಿ ನಾವು ಕಂಟ್ರೋಲ್ ರೂಮಿಂದ ಫೋನ್ ಮಾಡ್ತೀವಿ, ಅವರಿಗೆ ಹೇಳ್ತೀವಿ. ಒಂದು ಅರ್ಧ ತಾಸು ಒಳಗಡೆ ಎಲ್ಲರನ್ನೂ ಶಿಫ್ಟ್ ಮಾಡೋ ನಾವು ಪ್ರಕ್ರಿಯೆಯನ್ನು ನಡೆಸ್ತೀವಿ. ಮತ್ತೊಂದು ಸಣ್ಣ ಪುಟ್ಟ ಎಲ್ಲ ಟೂರಿಸ್ಟ್ ಸ್ಪಾಟ್ಗಳಿದ್ದಾವೆ. ಅಲ್ಲೆಲ್ಲ ರೀಲ್ಸ್ ತೆಗಿಲಿಕ್ಕೆ ಹೋಗಿ ಬ್ರಿಡ್ಜ್ಗಳು ಬಹಳಷ್ಟು ಮುಳುಗಡೆ ಆಗಿದ್ದಾವೆ. ಆ ಬ್ಯಾರಿಕೇಡ್ ಇರ್ತಾರೆ, ಪೊಲೀಸರು ಆಮೇಲೆ ಹೋಗ್ಬಿಡ್ತಾರೆ. ಆಮೇಲೆ ಅವರು ರೀಲ್ಸ್ ಮಾಡ್ಲಿಕ್ಕೆ ಹೋಗಿ ಆಮೇಲೆ ಗೋಕಾಕ್ ಪಾಸಲ್ಲಂತೂ ಸಿಕ್ಕಾಪಟ್ಟಿ ಹುಚ್ಚಾಟ ನಡೆದಿದೆ ಅಲ್ಲೆಲ್ಲ ಟೂರಿಸ್ಟ್ಗಳು. ಈಗ ತಾವು ಗಮನಿಸಿರ್ಬೋದು, ಈ ವಿಚಾರವಾಗಿ ನಾವು ಟೂರಿಸಂ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡಿಕೊಂಡು ಅಲ್ಲಿ ಹೆಚ್ಚಿನ ಹೋಮ್ಗಾರ್ಡ್ಗಳನ್ನ ಟೂರಿಸ್ಟ್ ಮಿತ್ರ ಅಂತ ನೇಮಕ ಮಾಡಿಕೊಂಡು ಜೊತೆಗೆ ನಮ್ಮ ಪೊಲೀಸರ ಜೊತೆನೇ ಅಟ್ಯಾಚ್ ಮಾಡಿದ್ದೀವಿ. ಅವರು ಆಮೇಲೆ ಅಲ್ಲಿಂದ ಹೋಗಬಾರ್ದು ಅಂತ ಹೇಳಿ ದಿವಸಕ್ಕೆ 2 ಸತಿ ನಾವು ಬೆಳಗ್ಗೆ ಮತ್ತು ಸಂಜೆ ಅವರ ಪ್ರೆಸೆನ್ಸನ್ನು ಮಾನಿಟರ್ ಮಾಡಲಿಕ್ಕೆ ಅವರು ಅಲ್ಲಿ ತೊಗೊಂಡು ಒಂದು ಫೋಟೋ ತೊಗೊಂಡು ನಮಗೆ ಕಳಿಸ್ಬೇಕು. ಈ ಮಳೆ ಪ್ರಾರಂಭವಾದ ದಿನಗಳಲ್ಲಿ ಗೋಕಾಕ್ ಫಾಲ್ಸಲ್ಲಿ ಸ್ವಲ್ಪ ನೀರು ಬಂದ ಸಂದರ್ಭದಲ್ಲಿ ಫಸ್ಟ್ ಡೇ ಒಂದು ಆ ರೀತಿ ಪ್ರಕರಣ ಆಗಿತ್ತು. ತುಂಬ ಹತ್ತಿರಕ್ಕೆ ಹೋಗ್ಬಿಟ್ಟು ಮಾಧ್ಯಮಗಳಲ್ಲಿ ವರದಿ ಆಗಿತ್ತು. ತಕ್ಷಣ ನಮ್ಮ ಪೊಲೀಸರು ಮತ್ತು ಟೂರಿಸ್ಟ್ ಮಿತ್ರರು ಆ ರೀತಿ ಆಗದೇ ಇರೋ ಹಾಗೆ ಒಂದು ವ್ಯವಸ್ಥೆಯನ್ನು ಅಲ್ಲಿ ಕಲ್ಪಿಸಿದ್ದಾರೆ. ಮತ್ತು ತಾವೇನು ಹೇಳ್ತಾ ಇದ್ರಲ್ಲ, ಅಲ್ಲಿ ಬ್ಯಾರಿಕೇಡ್ ಆಗಿಬಿಟ್ಟು ನಮ್ಮವರು ಹೋಗ್ತಾ ಇದ್ದಾರೆ ಅಂತೇಳಿ, ಆ ರೀತಿ ಆಗದೇ ಇರೋ ಹಾಗೆ ನಾವು ಆಲ್ರೆಡಿ ಕ್ರಮವನ್ನು ತೆಗೆದುಕೊಂಡಿದ್ದೀವಿ. ನಾವು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಂಡಾಗ ಅವರು ನಮಗೆ ಈ ಕೆಲಸಕ್ಕೆ ಅಂತ 100 ಜನ ಹೋಮ್ಗಾರ್ಡ್ಗಳನ್ನು ಕೂಡ ಕೊಟ್ಟಿದ್ದಾರೆ. ನಾವು ಆಲ್ಟರ್ನೇಟ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ. जिल्हा पंचायत CEO राहुल शिंदे म्हणाले की पावसाळ्यात संसर्गजन्य रोगांचा प्रसार सामान्य आहे. ग्रामीण भागातील लोकांनी पिण्याचे पाणी गरम करून प्यावे, तसेच अंगणवाडी सेविका घरोघरी जाऊन आरोग्याबाबत जनजागृती करत आहेत अशी माहिती त्यांनी दिली. ಎಲ್ಲ ಕವರ್ ಮಾಡಿದ್ದಾರೆ. ಬಟ್ 2-3 ಥಿಂಗ್ಸ್ ಬಗ್ಗೆ ನಾನು ಮಾತಾಡಬೇಕು. ಒಂದು, ನಮ್ಮ ಹೆಲ್ತ್ ಆಸ್ಪೆಕ್ಟ್ಸ್ ಬಗ್ಗೆ. ಮಳೆ ಬಂದಾಗೆ ಸಹಜವಾಗಿ ನಮ್ಮ ಡ್ರಿಂಕಿಂಗ್ ವಾಟರ್ ಎಫೆಕ್ಟ್ ಆಗೋದು ಭಾಳ ಸಾಧ್ಯತೆ ಇರುತ್ತೆ.
ಸೊ ಅಡ್ವೈಸರಿ ಆಗಿ ಪ್ರಿಕಾಷನರಿ ಆಗಿ ಎಲ್ಲರೂ ಕೂಡ ತಮಗೆಲ್ಲ ಗೊತ್ತಿದ್ದ ಹಾಗೆ ನಾವು ನಮ್ಮ ಡ್ರಿಂಕಿಂಗ್ ವಾಟರ್ ಅದು ಎಲ್ಲಿಂದ ಯಾವೇ ಸೋರ್ಸಿಂದ ಬಂದರೂ ಕೂಡ ಅದಕ್ಕೆ ಬಿಸಿ ಮಾಡಿ ಕಾಯಿಸಿ ಕುಡಿಬೇಕನ್ನೋದು ಒಂದು ಪದ್ಧತಿ ಇರುತ್ತೆ. ಅದು ಒಂದು ತಮ್ಮ ಮುಖಾಂತರ ನಮ್ಮ ಜನರಿಗೆ ಎಲ್ಲರಿಗೂ ನಾನು ಮನವಿ ಮಾಡ್ತೀನಿ ದ್ಯಾಟ್ ನಮ್ಮ ಡ್ರಿಂಕಿಂಗ್ ವಾಟರ್ ಬಗ್ಗೆ ಅವರು ಕಾಳಜಿ ಇಡಬೇಕು. ಯಾವ ಸೋರ್ಸಿಂದ ಕುಡಿತಾ ಇದ್ದರೂ ಕೂಡ ಅದಕ್ಕೆ ಕಾಯಿಸಿ ಕುಡಿಯೋದು ಒಂದು ವ್ಯವಸ್ಥೆ ಆಗ್ತದೆ. ಎರಡನೇದು, ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಈಗಾಗಲೇ ಹೇಳಿದ್ದೀವಿ, ನಾವು ಎಲ್ಲ ನಮ್ಮ ಅಫೆಕ್ಟೆಡ್ ವಿಲೇಜಸ್ ಕಟ್ ಆಫ್ ಆಗಿದ್ದಿರಬಹುದು ಅಥವಾ ಅಫೆಕ್ಟೆಡ್ ವಿಲೇಜಸ್ಸಲ್ಲಿ ನಮ್ಮ ANMs ನಮ್ಮ ಆಶಾ ವರ್ಕರ್ಸ್ ಕೂಡ ಫೀಲ್ಡಲ್ಲಿ ಯಾರ್ಯಾರು ಪ್ರೆಗ್ನೆಂಟ್ ಲೇಡೀಸ್ ಇದ್ದಾರೆ ಹಾಗೂ ನಮ್ಮ ಚಿಲ್ಡ್ರನ್ ಇದ್ದಾರೆ ಅವ್ರ ಜೊತೆ ಸಂಪರ್ಕದಲ್ಲಿಟ್ಬಿಟ್ಟು ಮತ್ತು ನಮ್ಮ ಅಂಗನವಾಡೀಸ್ ಮುಖಾಂತರ ಟೇಕ್ ಹೋಮ್ ರೇಷನ್ಸ್ ಇರುತ್ತೆ. ಆ ರೇಷನ್ಸ್ ಕೂಡ ಅವ್ರಿಗೆ ಕರೆಕ್ಟಾಗಿ ತಲುಪಿದಾನೆ ಇಲ್ಲ ಅಂತ ಎಲ್ಲವೂ ಚೆಕ್ ಮಾಡೋಕ್ಕೆ ಹೇಳಿದ್ದೀವಿ. ಎಲ್ಲೆಲ್ಲಿ ಆಗಿಲ್ಲೂ ಅದು ಕೂಡ ಖಂಡಿತ ಮಾಡೋಕ್ಕೆ ಹೇಳಿದ್ದೀವಿ. ಮೂರನೇದು, ಈಗಾಗಲೇ ಅಂಗನವಾಡಿ ಮತ್ತು ಸ್ಕೂಲ್ಸ್ ಬಗ್ಗೆ ಮಾತಾಡಿದಲ್ಲಿ ನಾವು DC ಸರ್ ಜೊತೆ ಸಂಪರ್ಕದಲ್ಲಿದ್ದೀವಿ. ಎಲ್ಲೆಲ್ಲಿ ಜಾಸ್ತಿ ಮಳೆ ಆಗ್ತಾ ಇದೆಯೋ ಅಲ್ಲಿ ನಾವು ಇಮಿಡಿಯೇಟಾಗಿ ಅಲ್ಲಿ ಹಾಲಿಡೇಸ್ ಕೊಡೋ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಆದರೂ ಕೂಡ ಸ್ವಲ್ಪ ಶಾಲೆಗಳಲ್ಲಿ ಅಂಗನವಾಡೀಸಲ್ಲಿ ಡೈಲಪಿಟೆಡ್ ಸಿಚುವೇಶನ್ಸಲ್ಲಿ ಭಾಳಷ್ಟು ಕಡೆ ಮಳೆ ಬಂದುಬಿಟ್ಟು ಸೋರ್ತಾ ಇದ್ದಲ್ಲಿ ಲೋಕಲ್ ಆಗಿ ಕೂಡ ಅವರಿಗೆ ನಾವು ಲೀವ್ ಕೊಡಲಿಕ್ಕೆ ಹೇಳಿದ್ದೀವಿ. ಅದಕ್ಕೆ ಯಾವುದೇ ಅಡಚಣೆ ಬೇಡ. ಬಿಕಾಸ್ ಒನ್ ಟೈಮು ಇದ್ದಲ್ಲಿ ನಾವು ಅದಕ್ಕೆ ಸೇಫ್ಟಿ ಪ್ರಿಕಾಷನ್ಸ್ ನೋಡಿದ ಮೇಲೆ ನಾವು ಇನ್ನೊಂದ್ಸಲ ಅದಕ್ಕೆ ಚಾಲನೆ ಮಾಡಲಿಕ್ಕೆ ಕೊಡ್ತೀವಿ. ನೆಕ್ಸ್ಟು ನಮ್ಮ ವೆಟನರಿಗೆ ಸಂಬಂಧಪಟ್ಟಂಗೆ ನಮಗೆ ಸುಮಾರು 30 ವೆಹಿಕಲ್ಸ್ ಇದೆ, ಆ್ಯಂಬುಲೆನ್ಸಸ್ ನಮಗೆಲ್ಲ ಗೊತ್ತಿದ್ದ ಹಾಗೆ ವೆಟನರಿ ಡಿಪಾರ್ಟ್ಮೆಂಟಿಂದ. ಅದು ಕೂಡ ನಾವು ಚಾಲನೆಯಲ್ಲಿ ಇಟ್ಟಿದ್ದೀವಿ. ಏನಾದರೂ ಸಮಸ್ಯೆ, ರೈತರಿಗೆ ಸಮಸ್ಯೆ ಬಂದರೆ ಅದಕ್ಕೆ ಇಮಿಡಿಯೇಟಾಗಿ ಸಂಪರ್ಕ ಮಾಡಿ ಅವಕ್ಕೆ ವ್ಯವಸ್ಥೆ ಮಾಡ್ಬೋದು. ಸೊ ಈಗಾಗಲೇ ತಮಗೆಲ್ಲ ಹೇಳಿದ ಹಾಗೆ ಒಂದು ಮೇಜರಾಗಿ ಡ್ರಿಂಕಿಂಗ್ ವಾಟರು ನಮ್ಮ ಮುಖಾಂತರ ಮನವಿ ಮಾಡೋದು. ಸೆಕೆಂಡು, ನಮ್ಮ ಮೆಡಿಸಿನ್ಸು ವೆಟನರಿ ಡಿಪಾರ್ಟ್ಮೆಂಟ್ ಆಗಿಗೂ ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲರೂ ಸಿದ್ಧತೆ ಇದೆ. ನಮಗೆ ಎಮರ್ಜೆನ್ಸಿ ಮೆಡಿಸಿನ್ಸ್ ಎಲ್ಲ ಹಾಸ್ಪಿಟಲ್ಸಲ್ಲಿದೆ. ನಮ್ಮ ಪಂಚಾಯತ್ PDOಸಿಗೆ ಕೂಡ ನಮ್ಮ ಅಟೆಂಡೆನ್ಸ್ ಮುಖಾಂತರ 95% ಅಟೆಂಡೆನ್ಸ್ ನಾವು ಚೆಕ್ ಮಾಡ್ತಾ ಇದ್ದೀವಿ. ಎಲ್ಲರೂ PDOಸ್ ಫೀಲ್ಡಲ್ಲಿ ಹೋಗಿ ಕೆಲಸ ಮಾಡಬೇಕು. ಥ್ಯಾಂಕ್ ಯು. संकल्प शिंदे, KMM मराठी, बेळगाव. मुसळधार पावसाने बेळगाव तालुक्यातील बसवनकुर्ची येथे कहर माजवला आहे. बेळगाव तालुक्यातील बसवनकुर्ची गावामध्ये पावसामुळे मोठी आपत्ती निर्माण झाली आहे. मुसळधार पावसामुळे सर्वत्र पाणी साचलं असून बागलकोट बेळगाव रस्ता पूर्णपणे जलमय झालाय. पावसाच्या पाण्यामुळे रुग्णालये, दुकाने आणि शेत जमिनीचं मोठं नुकसान झालंय. पावसाचे सर्वत्र पाणी साचल्यानं कुर्ची परिसरात लोकांना फिरणंही अवघड झालं आहे. रस्त्यालगतची असणारी औषधी केंद्रे तुडुंब पाण्याने भरली आहेत. त्यामुळे जीव मुठीत घेऊन लोक औषधे विकत घेत आहेत. बागलकोट बेळगाव रस्त्याचं बांधकाम आणि ड्रेनेजच्या कामांमुळे ही समस्या निर्माण झाल्याचा आरोप स्थानिकांनी केलाय. राजशेखर हिरेमठ, KMM मराठी, बेळगाव. पिरणवाडीतील समस्यांकडे साफ दुर्लक्ष करणाऱ्या CEO हनुमंतप्पा मानवडर यांच्या विरोधात नागरिकांनी जोरदार निदर्शने केली आहे. गावातील समस्या आणि विकास कामांकडे साफ दुर्लक्ष करणाऱ्या पिरणवाडी पट्टण पंचायतीच्या भोंगळ आणि भ्रष्ट कारभाराविरोधात संतप्त पिरणवाडी वासियांनी आज बुधवारी सकाळी मोर्चा काढून पंचायत कार्यालयासमोर तीव्र आंदोलन छेडले. यावेळी कर्मचाऱ्यांना कार्यालयाबाहेर करण्याबरोबरच भ्रष्ट CEO हनुमंतप्पा मानवडर याची तात्काळ बदली करण्याची जोरदार मागणी करण्यात आली. हनुमंतप्पा मानवडर यांचा, हनुमंतप्पा मानवडर यांचा यांनी कृपया हे गाव सोडून आपलं जावे अशी ग्रामस्थांच्या वतीने आम्ही त्यांना कृपया विनंती करतोय. पिरणवाडी ग्रामपंचायतीला पट्टण पंचायतीचा दर्जा मिळून 3 वर्ष झाली आहेत. तथापि आजतागायत पंचायतीवर लोकनियुक्त सदस्यांची नेमणूक झालेली नाही. पिरणवाडी पट्टण पंचायतीचा सर्व कारभार सरकारी अधिकाऱ्यांकडून हाताळला जातोय. कोणाचाही वचक नसलेले हे अधिकारी पिरणवाडी गावातील तसेच पट्टण पंचायत कार्यक्षेत्रातील सोयीसुविधा आणि समस्यांकडे लक्ष देण्याऐवजी भ्रष्टाचारामध्ये व्यस्त असल्याचा आरोप केला. तुम्हाला जर कचरा दिसायचा जर नसेल तर दुसरं गाव शोधावं लागेल. कारण कचरा दिसायचा असेल तर तुम्हाला येऊन पिरणवाडीत म्हणजे कुठल्याही कोपऱ्यावर गेला तर तुम्हाला कचराच दिसेल. ही पहिली गोष्ट. कारण आतापर्यंत पंचायतीच्या समोर कधी उत्कीर्ण झाला नव्हता. कारण जवळजवळ 8-10 वर्ष आम्ही पंचायतीला येतोय. 10 वर्षात हे पहिल्यांदा बघितलं की मी पंचायतीसमोर उत्कीर्ण झालेला. त्याच्यानंतर जर बघितलं तर प्रत्येक गावातल्या कुठल्याही कोणाकोपऱ्याला लाईटाची सुविधा नाही, पाण्याची सुविधा नाही, कशाची सुविधा नाही. मान्य चला पहिलं वर्ष पट्टण पंचायतीचं झालं, टॅक्स म्हणजे त्यावेळी टॅक्स घेतला जात नव्हता.
त्याच्यानंतर जवळजवळ आज 2 वर्ष झाली तुम्ही टॅक्स घेताय. टॅक्स घेतल्याबरोबर तुम्ही 960 रुपये पाणीपट्टी घेताय, 480 रुपये कचरापट्टी घेताय. एक कचरा उचलायला तुमच्याकडे गाडी नाही. आज शेजारची पट्टण पंचायत आहे, त्या पट्टण पंचायतीला ज्या दिवशी पट्टण पंचायत झाली त्या दिवशी ताबडतोब गाड्या, एक JCB, ट्रॅक्टर चांगल्या पद्धतीने चालत असताना आमच्या इथं का नडलं आणि कुठला ऑफिसर का करत नाही किंवा कुठल्या ऑफिसरला काय जमत नसेल, तर माझं म्हणणं असं आहे की ही सरळ पट्टण पंचायत रद्द करून पूर्वीसारखी ग्रामपंचायत करा. आमच्या पद्धतीनं आम्हाला जसं जमेल तसं आम्ही ही पंचायत चालवतो. बघायला आहे त्या आमचा महिला वर्ग, आमच्या महिलांचा जो आक्रोश बघायला आहे, हा जो सावळा गोंधळ चालू आहे टोटल, हा CEO किंवा पट्टण पंचायत जी आम्ही मागितली नव्हती ती पट्टण पंचायत करून ह्या गव्हर्नमेंटनं सरकारनं आम्हाला जे धारेवर धरलंय, या CEO ना गल्ल्या माहीत नाहीत, एक गल्ली माहीत नाही आहे. हे जे आता मानवडर म्हणून जे आलेत ना त्यांना एक गल्ली माहीत नाही. मारुती गल्लीमध्ये एवढं पाणी साचलं, या बायकांचा आक्रोश तुम्ही बघा. कारण का आज सगळी एकवटायला पक्षपात कुठलाही नाही आहे इथं. सगळे जे आज आम्ही गावभाग आलेला आहे, इतके दिवस यांचा सावळा गोंधळ आम्ही सगळा बघितलाय. आलेल्यांना किंमत नाही आहे. पट्टण पंचायत म्हणून काही माहिती. या भागामध्ये पाणी तुंबण्याच्या अनेक समस्या आहेत, तसेच अस्वच्छतेचे देखील अनेक समस्या निर्माण झालेल्या आहेत. या संदर्भात यापूर्वी देखील मोर्चा काढून आंदोलन छेडण्यात आले. पट्टण पंचायतीचा कारभार सुधारण्याची मागणी देखील गावकऱ्यांनी केली. तथापि अजूनही साफ दुर्लक्ष करण्यात आल्यामुळे पिरणवाडी आणि परिसरातील गावांमधील संतप्त गावकऱ्यांनी आज बुधवारी सकाळी पुन्हा एकदा पिरणवाडी पट्टण पंचायतीवर मोर्चा काढून जोरदार निदर्शने केली. राजशेखर हिरेमठ, KMM मराठी, बेळगाव. आता वेळ झाली छोट्याशा विरामाची. तुम्ही पाहत रहा KMM मराठी. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन. दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज. अमरकॉन कलेक्शन, आदर्शा ड्रेस सर्कल, खड़े बाजार, बेलगाम. आराधना साड़ी ड्रेस मटेरियल्स, मारुति गली, बेलगाम. अब शादी हो या कोई भी त्योहार की बात, परंपराओं को मिलेगा नएपन का साथ. दिल खुश करने वाली कपड़ों की दुनिया. पूरे परिवार के कपड़े खरीदो अब एक ही छत के नीचे. आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम. साड़ी हर महिलाओं को लुभाने वाली बात. साड़ी तहजीब दिखाती. साड़ी परंपरा संभालती. महिलाओं को खूबसूरती और निखारने वाली एक से बढ़कर एक साड़ियों का खजाना. आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम. आराधना साड़ी ड्रेस मटेरियल्स, मारुति गली, बेलगाम. विरामानंतर आपले स्वागत. शहरात डेंग्यू मलेरिया वाढत असताना खडे बाजारातील दुकानांसमोर कचरा टाकल्याने दुकानदारांना नाहक त्रास होत आहे.
शहरामध्ये डेंग्यू मलेरियाचे प्रकार वाढत असताना खडे बाजार या मुख्य रस्त्याला लागून असलेल्या दुकानासमोर घरातील कचरा टाकण्याचा प्रकार सुरूच असून पालिकेने लवकर याकडे लक्ष देऊन तेथील कचरा उचलून स्वच्छता राखण्याची मागणी येथील दुकानदार, व्यापारी आणि नागरिकांकडून केली जात आहे. महानगरपालिकेला अनेक वेळा सांगून देखील याकडे दुर्लक्ष करण्यात येत असल्याचा आरोप करण्यात आला. दुकानांसमोर कचरा टाकण्यात येत असल्यामुळे प्रचंड दुर्गंधी येत आहे. तसेच व्यापार करणंही त्यामुळे मुश्किल झालंय. त्यामुळे त्वरित पालिकेने याकडे लक्ष देऊन स्वच्छता राखावी अशी मागणी करण्यात आली आहे. ಇಲ್ಲೇ ಡೈಲಿ ಎಲ್ಲರಿಗೂ ಹೇಳಾಯ್ತು ರೀ, ಕಚರಾ ಇಡಬೇಡ್ರಿ ಡೆಂಗು ಮಲೇರಿಯಾ ಮೊದಲು ಬರಾಕ್ತಾವೆ. ಸ್ಮಾರ್ಟ್ ಸಿಟಿ ಅಂತಾರೆ, ಇಲ್ಲೇ ಬಂದು ಕಚರಾ ಇಡ್ತಾರೆ. ಅವ್ರವ್ರ ಮನೆ ಬಾಗಿಲ ಒಳಗೆ ಅವ್ರ ಶಾಪ್ ಎದುರುಗಡೆ ಯಾಕೆ ಇರಂಗಿಲ್ಲ ಇವರು ಬಂದು ಇಲ್ಲಿ ಯಾಕೆ ಇಡ್ತಾರೆ? ಇನ್ನೇ ನಾವು ಬಂದ ಮೇಲೆ ನೀಟ್ ಮಾಡ್ಕೊಂಡಿವಿ ಅಂತ ಇಷ್ಟ ಐತಿ. ಅವ್ರಿಗೆ ಕಾರ್ಪೊರೇಷನ್ದವ್ರು ಬರ್ತಾರೆ, ಬೆಳಗ್ಗೆ ಮಾಡ್ತಾರೆ. ನಾವು ಯಾವಾಗ ಕಂಪ್ಲೇಂಟ್ ಕೊಟ್ಟಿವಿ ಅವಾಗ ಒಂದು ಸಲ ಬರ್ತಾರೋ ಮಾಡ್ತಾರೋ. ಮತ್ತು ಅದು ಆ್ಯಸ್ ಇಟ್ ಹಿಂಗೆ ಐತಿ. ಇಲ್ಲಿ ಎಲ್ಲರಿಗೂ ಯಾರು ಅನೌನ್ಸ್ಮೆಂಟ್ ಮಾಡವಲ್ರು. ಈ ಗಲೀಜು ಭಾಳ ಗಲೀಜು ಮಾಡಾಕತ್ತಾರು. ಮೊದಲೇ ಡೆಂಗು ಮಲೇರಿಯಾ ಎಲ್ಲ ಬರಾಕತ್ತಾವೆ. ಇಷ್ಟೆಲ್ಲ ಗಲೀಜಿದ್ರೆ ಡೆಂಗು ಮಲೇರಿಯಾ ಬರದೇ ಇರ್ತದೆ. ಇದೊಂಚೂರು ನೋಡ್ಬೇಕು. ಅದನ್ನು ನಾನು ಸಾಕಾಗಿ ಹೇಳಬೇಕಾಗೈತಿ. ಈಗ ಇದು ನೋಡ್ರಿ ಎಷ್ಟು ಗಲೀಜು ಮಾಡಿಟ್ಟವ್ರೆ. ಡೈಲಿ ಬಂದು ಕಚರಾ ಇಡ್ತಾರೆ. ಅವ್ರ ಶಾಪಲ್ಲಿ ಅವ್ರ ಮುಂದೆ ಇಡೋದು ಬಿಟ್ಟು ಇಲ್ಲಿ ಬಂದು ಇಟ್ಟು ಹೋದ್ರೆ ಹೆಂಗೆ ಇನ್ನೊಬ್ರು ಶಾಪ್ ಮುಂದೆ? ನಮಗೂ ಇಲ್ಲಿ ಕ್ಲೀನ್ ನೀಟ್ ಅನ್ಸಂಗಿಲ್ಲ. ಶಾಪಿಗೆ ಕಸ್ಟಮರ್ ಬರ್ತಿರ್ತಾರೆ, ಸರಿ ಅನ್ಸಂಗಿಲ್ಲ. ನೋಡಿ ಇದು ಮಾಡಿರಿ ಅಂತೀವಿ. ಅದು ಇಲ್ಲಿ ನೋಡಿ ಸಮಾಧಿಗಿಲ್ಲಿ ರೀ, ಮಂದಿರ್ ರೋಡ್ ಈ ಕಡೆ ಬೊಗಾರಸ್ಗೆ ಹೋಗ್ತಿತ್ತು, ಆ ಕಡೆ ಬಜಾರ್ ಹೋಗ್ತಿತ್ತು ರೀ. ಎರಡರ ಮಧ್ಯೆ ರೀ ಇದು. ಇಲ್ಲಿ ಗಲೀಜು ಆ ಕಡೆ ಟೈರೆಲ್ಲ ಹೋಗಿತಾರೋ, ಇಲ್ಲಿ ಕಚರಾ ಇಡ್ತಾರೋ, ಆಚೆ ಕಡೆ ಬುಟ್ಟಿ ಹೋಗಿತಾರೋ. ತರಕಾರಿ ಅವ್ರಿಗೂ ಹೇಳಂಗಿಲ್ಲ ಯಾರು ಕಾರ್ಪೊರೇಷನ್ದವರು. ಹಿಂಗಾದ್ರೆ ಹೆಂಗಾಗಿತ್ತು ರೀ? ಕ್ಲೀನ್ ನೀಟ್ ಆಗ್ತದೆ. राजशेखर हिरेमठ, KMM मराठी, बेळगाव. स्पोर्ट्स सायन्समध्ये परदेशात शिक्षण घेतलेल्या डॉक्टर श्रुती भांदुर्गे यांनी बेळगावच्या खेळाडूंना मार्गदर्शन केलं आहे. तंत्रज्ञानाचा वापर करून घडामोडींचा तपास करून प्रशिक्षणासाठी खेळाडू पुढे आले आहेत. याबाबत स्वतः डॉक्टर श्रुतींनी माहिती दिली. त्या म्हणाल्या की तुम्हाला कोणताही खेळ खेळायचा असेल, म्हणजे तुम्हाला पोहायचे असेल किंवा धावायचे असेल तर तुम्ही थोडासा बदल करून क्रीडा विज्ञान तंत्रज्ञानाचा वापर करून चांगली कामगिरी करू शकता. So hello everyone, I am Dr. Shruti Bhandurge and I am sport performance scientist. And हम यहाँ पे इसलिए क्या बोलूँ मैं, we are gathered here today to just talk about the center that I've started, and this is my staff here. So that's Pratik, he's a strength and conditioning coach. That's Neil, he's our sports analyst, and that's Shreya, our exercise physiologist. So we are into sport and exercise science, and the center in Pune is also sport and exercise science. तो अगर आप एथलीट हो या कोच हो या कोई फिजियो हो, एंड आपको आपके एथलीट के परफॉर्मेंस के इम्प्रूवमेंट के लिए अगर टेस्टिंग करानी हो या ट्रेनिंग करानी हो, तो वी यूज़ अ लॉट ऑफ साइंस बैक्ड अप्रोचेस, रिसर्च बैक्ड अप्रोचेस, और आप हमारे सेंटर पे आके टेस्टिंग कर सकते हो. एंड वहाँ से वी कैन गाइड यू बेस्ड ऑन आपको किस चीज़ की इम्प्रूवमेंट की ज़रूरत है, आपके गोल्स क्या है, और आपको कहाँ जाना है. सो वी विल बी एबल टू हेल्प यू गेट फ्रॉम A to B यूजिंग साइंस एंड यूजिंग अ साइंटिफिक अप्रोच. यावेळी डॉक्टर कीर्ती टोपण्णवर यांचेही भाषण झाले. त्या म्हणाल्या की जर तुम्ही जखमी झालात आणि कमी कामगिरी केली तर तंत्रज्ञानाचा वापर करून त्यांना वाढण्यास किंवा अधिक कामगिरी करण्यास मदत होऊ शकते. ನಮಸ್ಕಾರ. ಇವತ್ತು ಡಾಕ್ಟರ್ ಶ್ರುತಿ ಬಾಂದುರ್ಗೆ ಅವರು ಶಿ ಈಸ್ ಅ ಸ್ಪೋರ್ಟ್ಸ್ ಪರ್ಫಾರ್ಮೆನ್ಸ್ ಸೈಂಟಿಸ್ಟ್ ಅಂತ. USA ಇವರು ಡಿಗ್ರಿ ಆಗಿದೆ ಸ್ಪೋರ್ಟ್ಸ್ ಪರ್ಫಾರ್ಮೆನ್ಸ್ ಸೈಂಟಿಸ್ಟ್ ಅಂತ. ಸೊ ಇವ್ರು ಬೇಸಿಕ್ಲಿ ಎಲ್ಲ ಅಥ್ಲೀಟ್ಸ್ ಆಗಲಿ, ಸ್ಪೋರ್ಟ್ಸ್ ಪರ್ಸನ್ಸ್ ಆಗಲಿ, ಕೋಚ್ ಆಗಲಿ, ಇವ್ರಿಗೆಲ್ಲ ಅನಾಲಿಸಿಸ್ ಮಾಡ್ತಾರೆ. ಅನಾಲಿಸಿಸ್ ಯಾವ ಥರ ಅಂದರೆ ಅವ್ರಿಗೇನಾದರೂ ಇಂಜುರಿ ಆಗ್ಬೋದು ಓಡ್ತಾ, ಅಥವಾ ಅವ್ರ ಪರ್ಫಾರ್ಮೆನ್ಸಲ್ಲಿ ಏನಾದರೂ ಕಡಿಮೆ ಇರ್ಬೋದು. ಪರ್ಫಾರ್ಮೆನ್ಸ್ ಹೆಚ್ಚು ಮಾಡಲಿಕ್ಕೆ ಥ್ರೂ ಟೆಕ್ನಾಲಜಿ ಹೆಡ್ ಟು ಟೋ ಪೋಸ್ಚರಲ್ ಕರೆಕ್ಷನ್, ಆಮೇಲೆ ಅವರ ಪ್ಯಾಟರ್ನ್ ಆಫ್ ರನ್ನಿಂಗ್, ಪ್ಯಾಟರ್ನ್ ಆಫ್ ಸ್ವಿಮ್ಮಿಂಗ್, ಇದೆಲ್ಲ ಅನಾಲಿಸಿಸ್ ಮಾಡಿ ಅವ್ರ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡಲಿಕ್ಕೆ ಗೈಡ್ ಮಾಡ್ತಾರೆ. ಇವತ್ತು ಅದ್ರ ಬಗ್ಗೆ ಅವರು ಒಂದು ಚಿಕ್ಕ ಸೆಮಿನಾರ್ ಕೊಟ್ಟರು. ಇಲ್ಲೆಲ್ಲ ಫಿಸಿಯೋಥೆರಪಿಸ್ಟ್ಸ್ಗೆ, ಡಾಕ್ಟರ್ಸ್ಗೆ, ಕೋಚಸ್ಗೆ, ಆಮೇಲೆ ಅಥ್ಲೀಟ್ಸ್, ಟ್ರೈ ಅಥ್ಲೀಟ್ಸ್, ಇವ್ರಿಗೆಲ್ಲ ಅವರೊಂದು ಸೆಮಿನಾರ್ ಕೊಟ್ಟು ಅದ್ರ ಬಗ್ಗೆ ಅವೇರ್ನೆಸ್ ಕೊಟ್ಟಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಪ್ರತಿಭಾ ಗುತ್ತಿಗೋಳಿ ಅಂಥೇಳಿ, ಇಲ್ಲಿ ಸುವರ್ಣ ಫಿಸಿಯೋಥೆರಪಿ ಸೆಂಟರ್ ಓನರ್. ನಾವು ಇಲ್ಲಿ ನೆರೆದಿದ್ದು ಡಾಕ್ಟರ್ ಶ್ರುತಿ ಬಾಂದೂರ್ಗೆ ಅವ್ರ ಬಗ್ಗೆ ನಾನು ಒಂದೆರಡು ಮಾತಾಡಬೇಕಂತೀನಿ. ಇವರು ಸ್ಪೋರ್ಟ್ಸ್ ಸೈನ್ಸ್ ಅಂತಂದರೆ ಒಂದು ಸ್ಪೋರ್ಟಿಗೆ ಏನಂತೀರಿ ನೀವು ಕನ್ನಡದಾಗ? ಓಕೆ. ಸ್ಪೋರ್ಟ್ಸ್
ಬಗ್ಗೆ ವಿಜ್ಞಾನ ಅಂದ್ರೆ ಯಾವುದೇ ಒಂದು ಓಡಬೇಕಾದ್ರೆ ಈಜ್ಬೇಕಾದ್ರೆ ಅಥವಾ ಯಾವುದೋ ಒಂದು ಬ್ಯಾಡ್ಮಿಂಟನ್ ಆಡಬೇಕಾದ್ರೆ ಅದ್ರೊಳಗೆ ಏನು ಮೈನ್ಯೂಟ್ ಡೀಟೇಲ್ಸ್ ಅಥವಾ ಚಿಕ್ಕ ಚಿಕ್ಕ ಚೇಂಜಸ್ ಮಾಡಿ ಅಥವಾ ಬದಲಾವಣೆಗಳನ್ನು ಮಾಡಿ ನಿಮ್ಮ ಪರ್ಫಾರ್ಮೆನ್ಸನ್ನು ಹೆಂಗೆ ಇಂಪ್ರೂವ್ ಮಾಡಬೇಕನ್ನೋದು ಅಥವಾ ಇನ್ನೂ ಹೆಚ್ಚು ಮಾಡಬೇಕನ್ನೋದು ಕಾಂಪಿಟೇಟಿವ್ ಲೆವೆಲ್ಸಲ್ಲಿ ಸ್ಪರ್ಧಾತ್ಮಕವಾಗಿ ಹೆಚ್ಚು ಮಾಡಲಿಕ್ಕೆ ಇವರು ಹೆಲ್ಪ್ ಮಾಡ್ತಾರೆ. ಆಮೇಲೆ ಇವರು ಸ್ಪೋರ್ಟ್ಸ್ ಅನಾಲಿಸಿಸ್ ಅಂತಂದರೆ ಇವರಲ್ಲಿ ಟೆಕ್ನಾಲಜಿ ಯೂಸ್ ಮಾಡ್ತಾರವರು ಕೆಲವೊಂದು ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಮಾಡಿ ನಿಮ್ಮ ಸ್ಪೋರ್ಟ್ ಹೆಂಗೆ ಮಾಡ್ತಾ ಇದ್ದೀರಿ ಅನ್ನೋದು ನೋಡಿ ಅದನ್ನು ಚೆನ್ನಾಗಿ ಅರಿತು ಆಮೇಲೆ ಅದರೊಳಗೆ ಏನೇನು ಬದಲಾವಣೆ ಮಾಡಿ ನಿಮ್ಮ ಪರ್ಫಾರ್ಮೆನ್ಸ್ ಹೆಂಗೆ ಇಂಪ್ರೂವ್ ಮಾಡಬೇಕು ಅಥವಾ ಹೆಚ್ಚಿಸ್ಬೇಕು ಅನ್ನೋದನ್ನು ಇವರು ಸ್ಪೆಷಲಿಸ್ಟ್ ಇದ್ದಾರೆ. ಸೊ ಇವರು ಪುಣೆಯಲ್ಲಿ ಇದ್ದಾರೆ. ಇವರು ನ್ಯೂಜಿಲೆಂಡ್, UK ಮತ್ತು ಆಸ್ಟ್ರೇಲಿಯಾದಲ್ಲಿ ತಮ್ಮ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಸ್ಪೋರ್ಟ್ಸ್ ಸೈನ್ಸಲ್ಲಿನೇ ಮಾಡಿದ್ದಾರೆ. ಇದನ್ನೆಲ್ಲ ಕೋಚಸ್ ಆಗಲಿ ಅಥವಾ ಯಾರಾದರೂ ತಮ್ಮ ಸ್ಪೋರ್ಟ್ಸನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಅಥವಾ ಸ್ಪರ್ಧಾತ್ಮಕ ಮಟ್ಟಿಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಲಿಗೆ ಹೆಂಗೆ ನಾವು ಒಯ್ಯಬೇಕು, ಸ್ಪರ್ಧೆ ಮಾಡಬೇಕು ಅನ್ನೋದನ್ನು ಇಂಥವ್ರು ಅಥ್ಲೀಟ್ಸ್ ಎಲ್ಲ ಇವ್ರ ಉಪಯೋಗನ ತಗೋಬಹುದು. विनोद कोलकार, KMM मराठी, बेळगाव. कारवार जिल्ह्यात पावसाळ्यात एक अनोखा खेळ खेळला जातो. चला तर मग पाहूया काय आहे हा खेळ. असा अनोखा खेळ तुम्ही कधीही पाहिला नसेल. कारवार जिल्ह्यात पावसाळ्यात सर्रास ठिकाणी चिखलखेळ खेळला जातो. भाताची रोप लागवड करण्यासाठी केल्या जाणाऱ्या चिखलामध्ये ही चढाउडीची प्रसिद्ध स्पर्धा होते. सध्या कारवार जिल्ह्याला पावसानं अक्षरशः झोडपून काढलंय. त्यामुळे जनजीवन विस्कळीतही झालंय. अशाही स्थितीत सगळीकडे चिखलखेळ रंगल्याचं पाहायला मिळत आहे. पावसामुळे झालेलं नुकसान विसरून स्थानिक नागरिक या खेळाचा मनसोक्त आनंद लुटतायत. चेतन लक्के-बैलकर, KMM मराठी, कारवार. आता पुन्हा एकदा वेळ झाली छोट्याशा विरामाची. तुम्ही पाहत राहा KMM मराठी. हाय, व्हाट अ प्रेजेंट सरप्राइज. कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाओ जया, बहुत सुंदर लग रहा है. वैसे सच को तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग. यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए. अमरकौन कर्टन एंड फर्निशिंग, खड़े बाजार, बेलगावी.
हल्के हल्के दिल में हलचल जो मचलती है, ये कैसा है समा, ये प्यार सा एहसास है, ये किसकी पलकों में है तस्वीरें, कैसी नुमाइश है। आराधना, मारुति गली, बेळगाव। वस्त्रों का संगम, सुंदर सलोना, मन भाई आराधना। विरामानंतर पुन्हा एकदा आपले स्वागत। मोदगा गावातील श्री मारुती मंदिर ट्रस्टची 200 कोटींची जमीन हडप करू देणाऱ्या तात्कालीन जिल्हाधिकाऱ्यांना निलंबित करण्याची मागणी प्रमोद मुतालिक यांनी केली आहे। बेळगाव तालुक्यातील मोदगा गावातील श्री मारुती मंदिर ट्रस्टचे सुमारे 200 कोटींची जमीन हडप करू देणाऱ्या तत्कालीन जिल्हाधिकाऱ्यांना निलंबित करून कठोर कारवाई करावी, याशिवाय मंदिराच्या मालमत्तेचे रक्षण करण्यासाठी सरकारने पावले उचलावीत असे निवेदन श्रीराम सेनेचे राष्ट्रीय संस्थापक अध्यक्ष प्रमोद मुतालिक यांनी बुधवारी जिल्हाधिकाऱ्यांना दिले। ತಾಲೂಕಿನ ಮೋದಗಾ ಗ್ರಾಮದ ಮಾರುತಿ ದೇವಸ್ಥಾನವನ್ನ ಒಂದು ಪ್ರೈವೇಟ್ ಆಗಿಂತ ನಾಜೀರ್ ಭಗವಾನ್ ಇವರಿಗೆ ದಾಖಲೆ ಮಾಡಿದ್ದು ತಪ್ಪು ಅಂತ ಹೇಳಿ ಕಳೆದ 50 ವರ್ಷದಿಂದ ಹೋರಾಟ ನಡೀತಾ ಇದೆ। ಈ ಹೋರಾಟಕ್ಕೆ ಒಂದು ಕೊನೆಗಾಣಿಸಬೇಕು ಅಂತನ್ನುವಂಥ ಹಿನ್ನೆಲೆಯಲ್ಲಿ ಡಿಸಿ ಅವರೇ ತಪ್ಪು ಮಾಡಿದ್ದನ್ನು ಡಿಸಿ ಅವರಿಗೆ ಇವತ್ತು ಅವರು ಮನವರಿಕೆ ಮಾಡಿ ಸೊ ಕೂಡಲೇ ಆ ದೇವಸ್ಥಾನದ ಟ್ರಸ್ಟಿಗೆ ಅದನ್ನು ಟ್ರಾನ್ಸ್ಫರ್ ಆಗಬೇಕು, ದಾಖಲೆ ಆಗಬೇಕು ಅಂತನ್ನುವಂಥದ್ದು ನಾವು ಆಗ್ರಹವನ್ನು ಮಾಡಿದ್ದೀವಿ। ನಮ್ಮ ಸ್ವಂತ ಹೆಸರಿಗೆ, ಗ್ರಾಮದ ಹೆಸರಿಗೆ ಅಥವಾ ಇನ್ಯಾರಿಗೂ ಅಲ್ಲ, ಸರ್ಕಾರದ ಜಾಗ ಅದು, ಮುಜರಾಯಿ ಇಲಾಖೆ ಜಾಗ ಉಳಿಸೋಗೋಸ್ಕರ ಇವತ್ತು ಗ್ರಾಮಸ್ಥರು ಮತ್ತು ಶ್ರೀರಾಮ್ ಸೇನೆ ಸಂಘಟನೆ ಎಲ್ಲ ಹಿಂದೂ ಸಂಘಟನೆಗಳು ಒಟ್ಟಾಗಿ ಇದನ್ನು ಹೋರಾಟ ಮಾಡುವಂತಹ ವಿಚಿತ್ರ ಪ್ರಸಂಗ ಬಂದಿದೆ। ಸೊ ನಾನು ಇವತ್ತು ಡಿಸಿ ಅವರಿಗೆ ಹೇಳಿದ್ದೀವಿ, ಇದು ಕೂಡಲೇ ಆಗಿ, ಇಲ್ಲಾದರೆ ಬೀದಿಗೆ ಇಳಿದು ಹೋರಾಟವನ್ನು ಮಾಡಬೇಕಾಗತ್ತೆ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ। 10,000 ಜನರನ್ನ ಮುತ್ತಿಗೆ ಹಾಕಬೇಕಾಗತ್ತೆ, ಮುಂದಿನ ತಿಂಗಳು ಅದನ್ನು ಯೋಚನೆ ಮಾಡ್ತಾ ಇದ್ದೀವಿ ನಾವು। ಸೊ ಇದು ದೇವಸ್ಥಾನದ ಜಾಗ ದೇವಸ್ಥಾನಕ್ಕೆ ಉಳಿಬೇಕು ಅಂತನ್ನುವಂಥದ್ದು ನಮ್ಮ ಆಗ್ರಹ। 2016-17 मध्ये उच्च न्यायालयात प्रकरण प्रलंबित असताना तत्कालीन जिल्हाधिकारी जयराम यांनी मोदगा गावातील श्री मारुती देवाच्या मंदिराच्या ट्रस्टच्या मालकीच्या होन्नेहाळ गावातील री.स. क्रमांक 43 मधील मंदिराच्या जमिनीचे रूपांतर केले। स्थानिक ग्रामपंचायतींकडून इरादा पत्र घेण्याच्या सूचना दिल्या होत्या। इरादा पत्र न देणाऱ्या 6 जण पीडीओंच्या बदल्याही केल्या असा संतापही त्यांनी व्यक्त केला। संकल्प शिंदे, KMM मराठी, बेळगाव। एकनाथ शिंदे मंत्री असताना एकदाही सीमा भागात गेले नाही असा आरोप संजय राऊत यांनी केला आहे। सीमा भागातील महाराष्ट्राचे सीमा समन्वयक मंत्री एकनाथ शिंदे यांनी काम पाहिले आहे, मात्र ते मंत्री असताना एकदा सुद्धा सीमा भागात गेले नाहीत। आपल्या सुरक्षिततेच्या कारणास्तव ते गेले नाहीत। छातीटोकपणे एकनाथ शिंदे आम्ही हा कारावास भोगला, तो कारावास भोगला असे सीमा भागात म्हणतात, मात्र एकदाही मंत्री असताना ते आपल्याला अटक होईल या कारणास्तव गेले नाहीत। जर तुम्ही खरोखर सीमा भागाच्या संदर्भात असता असेल तर आज मुख्यमंत्री आहात, तुमचा वकील का हजर राहत नाही, हा माझा पहिला प्रश्न आहे। त्यानंतर आधीच्या मंत्रिमंडळामध्ये एकनाथ शिंदे हे मंत्री असताना त्यांच्यावर सीमा भागाची विशेष जबाबदारी होती, बरं का। त्या काळामध्ये चंद्रकांत पाटील यांच्यावर पण ती जबाबदारी होती, पण एकनाथ शिंदे सीमा भागाचे विशेष मंत्री असताना सुद्धा ते एकदाही सीमा भागात गेले नाहीत। का? सुरक्षेच्या कारणास, बरं का। हे जे म्हणतात ना छाती पुढे काढून आम्ही ह्या लढाया लढलो, आम्ही त्या लढाया लढलो, आम्ही मराठी माणसासाठी ह्या लढाया केल्या, सीमा प्रश्नाच्या केल्या, पण सीमा भागात एकनाथ शिंदे यांनी सुरक्षेच्या कारणास आम्ही गेलो, आम्हाला अटक केली। माझ्यावर खटले सुरू आहे सीमा भागामध्ये, अजून आताही मला एक परवा वॉरंट आहे, आम्हाला अटका झाल्या तिथे, आम्ही गेलो, आम्ही जातो।
पण सुरक्षेच्या कारणास्तव जे मुख्यमंत्री बेळगावात गेले नाहीत त्यांच्याकडून सीमा भागातल्या जनतेचे प्रश्न सुटतील हे आपण विचार करू शकतो. सीमा भागामध्ये मी अनेक वेळा गेलो आहे, तेथे मला अटक सुद्धा झाली आहे. सध्या माझ्यावर सीमा भागामध्ये खटला देखील चालू आहे असे संजय राऊत दिल्लीमध्ये म्हणाले. राजशेखर हिरेमठ, KMM मराठी, बेळगाव. आता पुन्हा एकदा नजर टाकूया आजच्या हेडलाईन्सवर. पश्चिम घाटात मुसळधार पाऊस, बेळगावच्या हिप्परगी धरणातून 1.5 लाख TMC पाणी येत आहे सोडण्यात. जिल्हाधिकारी मोहम्मद रोशन यांनी दिली माहिती. बसवनकुर्ची येथे पावसाच्या पाण्याने केला कहर. बागलकोट बेळगाव रस्ता पूर्णपणे जलमय. गावामध्ये पावसामुळे मोठी आपत्ती निर्माण. पिरणवाडी पट्टण पंचायती विरोधात पिरणवाडी वासियांचा संतप्त मोर्चा. भ्रष्ट आणि भोंगळ कारभाराविरोधात तीव्र आंदोलन. CEO हनुमंत मानवड्डर यांची तात्काळ बदली करण्याची मागणी. आता वेळ झाली इथेच थांबण्याची. तुम्ही पाहत राहा KMM मराठी.